ದಾನಸೂರ ಮೌಲಾಲಿ ಹೆಸರ ಜಗಕ್ಕ ಬಸವಣ್ಣ ಬಂದು ಹೆಗಲ ಕೊಟ್ಟಿದ್ದು ನಾಗಕ್ಕ ಮೈಬೂಸುಬಾನಿ ಶರಣ ಸತ್ತವರಿಗೆ ಎಬ್ಸಿದ ಹುಟ್ಟಿ ಬಂದ ದ್ವಾಪಾರ ಯೋಗಕ್ಕ ಹೌದು ಮೈಬೂಸುಬಾನಿ ಶರಣ ಸತ್ತವರಿಗೆ ಎಬ್ಸಿದ ಹುಟ್ಟಿ ಬಂದ ದ್ವಾಪಾರ ಯೋಗಕ್ಕ ಸಂತ ತುಕಾರಾಮನ ಕೀರ್ತನಕ ಶ್ರೀ ಹರಿ ಮೆಚ್ಚಿ ಉತ್ಸಾದ ತನಮಾನಕ ಆಗಸ್ಟ್ ಋಷಿಗಳು ಸಮುದ್ರ ನೀರ ಎಲ್ಲ ಕುಡಿದ್ರು ಕೇವಲ ಮಾಡಿ ಮೂರ ಗೋಟಕ ಆಗಸ್ಟ್ ಋಷಿಗಳು ಸಮುದ್ರ ನೀರ ಎಲ್ಲ ಕುಡಿದ್ರು ಕೇವಲ ಮಾಡಿ ಮೂರ ಗೋಟಕ ಸಿದ್ದರಾಮ ಜಗದ ಸರ್ವರ ಕೊಲ್ಲಕ್ಕ ಮಲ್ಲಯ್ಯ ಒಲದು ಜಗದಾಗ ಬೇತ್ತೋ ಬ್ಯಾಳಕ ಸತ್ಯಕ್ಕಾಗಿ ಮಾಂಸನುಸನ ಪ್ರಾಣ ಕೊಟ್ಟು ರಣರಂಗದ ಸ್ಥಳಕ್ಕಾಗಿ ಸತ್ಯಕ್ಕಾಗಿ ಮಾಂಸನುಸನ ಪ್ರಾಣ ಕೊಟ್ಟು ರಣರಂಗದ ಸ್ಥಳಕ್ಕಾಗಿ ಅಂದೇವಾಡಿ ಡಾಕ್ಟರ್ ಮಲ್ಲೇಶ ಮೋದಕ ಮಾಡಿ ಇಟ್ಟಿದ ಕವಿಯ ಬಂಗಾರ ಪಾದಕ ಉಸ್ತಾದ ಗೈವಿದೌಲ್ಗ ವರವಾದ ಮೇಲೆ ಇನ್ನೊಂದ ಚಿಂತೆಯಾದಕ ತುಳಸಿ ಪದನ ಮಾಸ್ತರ ಅದು ಎಲ್ಲಿ ಮಠ ಬರೋದು ಅಲ್ಲಿ ಮಠ ಜಗ್ಗುನು ಹೌದಲ್ಲ ಹೌದಲ್ಲ ಬಂದಲ್ ಮಠ ಜಗ್ಗುಲ್ಲ ತೋರ್ನ ಬಂದ ಸಭಾದಾಗ ಶರಣ ಮಾಡಿ ಹೇಳತೀನಿ ಶರಣ ಅಂದವರಿಗೆ ಎಂದೆಂದಿಗೆ ಇಲ್ಲ ರೀ ಮರಣ ಯಾವಲಾರು ಆಗಬೇಕ್ರಿ ಶಾಸ್ತ್ರ ಕೂರಾಣ ಅಂದ್ರ ನಮ್ಮ ನಿಮ್ಮ ಜನ್ಮ ಆಗುದು ಪಾವನ ಧರುಣಿಯ ಮೇಲೆ ಸೂರ್ಯನ ಕಿರಣದಂತವರು ಮೈಬೂಸಬಾನಿ ಸತ್ತೋಳ ಶರಣ ಹೌದು ಮೈಬೂಸಬಾನಿ ಸತ್ತೋಳ ಶರಣ ಹೇ ಅಬುಸಾಲಿ ಶರಣಾರು ಏಕದೃಷ್ಟಿಯಿಂದುಳ್ಳೋರು ಐದ ಹೊತ್ತ ನಮಾಜ ಮಾಡುತ್ತಿದ್ರು ಪ್ರತಿದಿನ ನಮಾಜ ಮಾಡುವವರ ನಿಷ್ಠೆ ಎಂತಾದರೆ ಅನ್ನ ಅವರು ತಿನ್ನವರಲ್ಲೋ ಮತ್ತೊಬ್ಬರ ಋಣವನ್ನ ಒಂದಾನ ಒಂದ ದಿನ ಅಬುಸಾಲೆ ಶರಣ ತಾನು ಹೋಗುವಂಗ ಜಳಕಕ್ಕ ಹೋಗ್ಯಾಳ ಹೌದು ಹೋಗುವಂಗ ಜಳಕಕ್ಕ ಹೋಗ್ಯಾಳ ಜಳಕಕ್ಕ ಹೋಗ್ಯಾರ ನೀರಾಗ ಮುಳುಗ್ಯಾರ
ಸಾರೆ ನೀರಾಗ ಮುಳುಗಿ ಎದ್ದಾರ ಆ ನೀರಿನ ಮ್ಯಾಲೆ ಬಂತು ಒಂದ ಸೇಬಿನ ಹಣ್ಣ ಹಣ್ಣ ಬಂದ ಕುಡಲೆ ಶರಣರಾಗ ತೆರದಾರ ಕಣ್ಣ ಹಣ್ಣಿಗೆ ನೋಡ್ಯಾರ ಮನಸೋತ ನಿಂತಾರ ತಿನ್ಬೇಕ ಅಂತ ಆಯ್ತು ಭಾವನ ಹೌದು ತಿನ್ಬೇಕ ಅಂತ ಆಯ್ತು ಭಾವನ ತಿನ್ಬೇಕನ್ನು ಭಾವನವಾಗಿ ಹರದ ಹೋಗು ಹಣ್ಣ ಹಿಡಿದು ಯಾವ ವಿಚಾರ ಮಾಡಲಾರ್ದೆ ಅರ್ಧ ತಿಂದಾರು ಹಣ್ಣ ಅರ್ಧ ಹಣ್ಣ ತಿಂದ ಮ್ಯಾಲೆ ಒಮ್ಮೆ ಅರಬಿಗೆ ಬಂದಾನ ನನ್ನ ಜನ್ಮ ವ್ಯರ್ಥ ಆಯ್ತು ಎಂದು ಗಾಬರಿಗೊಂಡಾನ ಯಾವ ರಾಮ ಪುಣ್ಯಾತ್ಮ ಎಲ್ಲಿ ತೋಟ ಮಾಡ್ಯಾನೇನು ಹಣ್ಣ ಆಗುತ್ತನ ಕಷ್ಟದಿಂದ ದುರ್ದಾನ ಹೌದು ಹಣ್ಣ ಆಗುತ್ತನ ಕಷ್ಟದಿಂದ ದುರ್ದಾನ ಹೇ ಹಣ್ಣ ಆಗುತ್ತನ ಅವ ಕಷ್ಟದಿಂದ ದುಡಿದಿರ್ಬೇಕ ಅವ ದುಡಿದ ಬಳಕ ಆಗಿರಬೇಕು ಇಂಥವ ಹಣ್ಣ ಪಾಪಿ ಮಾಡಲಾರ್ದೆ ತಂದ ತಿಂದವನ ಹಣ್ಣ ಆ ಹಣ್ಣಿಂದ ಯಾವಾಗ ಕೊಡಬೇಕಂತ ನಾನು ಋಣ ಆ ಋಣ ಕೊಡಲಾರ್ದೆ ನಾನು ಹಂಗ ಮನೆಗೆ ಹೋದರ ಅಲ್ಲ ಹೆಂಗ ಸ್ವರ್ಗ ಲೋಕ ಕೊಡತಾನ ಹೌದು ಅಲ್ಲ ಹೆಂಗ ಸ್ವರ್ಗ ಲೋಕ ಕೊಡತಾನ ಹಾಗ ಚಿಂತೆ ಆದಿತ್ತು ಶರಣಗ ಆಗಿತ್ತು ಶರಣಗ 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 ತಿಂಗಳ ಗಂಟ್ಲೆ ತಿರುಗತ್ತಿದ್ರು ಹೊರದಂಡಿಯ ಮ್ಯಾಗ ತಿಂಗಳಾದ ಮ್ಯಾಲೆ ಕಿಲಾಡಿ ಎಂಬರಿ ಪತ್ತ ಹತ್ತಿತ್ತು ಶರಣಗ 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 ರಾಜ ತೋಟ ತೇಲತ್ತಿತ್ತು ಹೊರದಂಡಿಯ ಮ್ಯಾಗ ತೋಟ ನೋಡಿದ ಕೂಡಲೇ ಶರಣ ಹೋಗಿ ನಿಂತಾನು ಮಗಲಾಗ 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 ಕರದಾರೋ ತೊಡ್ದಾಗ ಇದ್ದಾವಾಗ ಹೇ ತೋಟದ ಗೇಟಿಗೆ ನಿಂತು ಅವಸಾಲೆ ಒದರ ತಾನೋ ಅಪ್ಪ ಮಾಲಕರ ಯಾರ ಇದ್ದಿರಿ ಬರಿ ಅಂದಾನ ಒಬ್ಬ ಆಳ ಮನುಷ್ಯ ಓಡಿ ಬಂದ ಹೇಳತಾನ ಯಾರು ಮಾಲಕರಿಲ್ರಿ ರಾಜ ಕುದುರೆ ಮ್ಯಾಲ ಬರ್ತಾನ ಧರುಣಿಯ ಮೇಲೆ ಸೂರ್ಯನ ಕಿರಣದಂತವರು ಮೈಬೂಸ ಬಾಣಿ ಸತ್ತೋಳ ಶರಣ ಹೇ ಇಷ್ಟ ಹೇಳು ಗೋಡ್ದ ನೋಡ್ರಿ ಕಿಲಾಡಿ ರಾಜಾರು ಅಪ್ಪ ಕುಂತ ಬಂದಾರ ಕೂದರಿಯ ಮ್ಯಾಲ
ಮುಜರಿ ಹೊಡೆದ ಶರಣ ಹೋಗಿ ನಿಂತ ಅವನ ಎದುರಿಗೆ ಎಂತ ಪಾಪಿಷ್ಟ ನೀನು ಬೋಲೋಕದಾಗ ಆ ಪಾಪಿಷ್ಟ ಅಂದಾಗ ರಾಜ ಗಾಬರಿಗೆ ಬಿದ್ದಿದ್ದಾನು ಯಾವ ರಾಮ ಯಾಕ ಪಾಪಿ ಅಂತಿದ್ಯೋ ನನಗ ಹೌದು ಯಾವ ರಾಮ ಯಾಕ ಪಾಪಿ ಅಂತಿದ್ಯೋ ನನಗ ಹೇ ಅಂತ ಪಾಪ ತಮ್ಮ ನಾನು ನಿನಗ ಏನ ಮಾಡಿನಿ ಹೇಳ ಇನ್ನ ಇದಕ್ಕ ಎಂತ ಪಾಪ ಮಾಡಬೇಕಂದೆಪ್ಪ ನನಗ ಎಂತ ಹಣ್ಣಿನ ತೋಟ ಮಾಡಬಾರದು ಹೊಲದಂಡಿ ಮ್ಯಾಲ ಮಲ್ಲ ನಿನ್ನ ಹಣ್ಣ ಹರ್ಕೊಂಡು ಬರ್ತಿರ್ತಾವ ನೀರಾಗ ನೀರಾಗ ಬರ್ತಿರ ಹಾವಣ್ಣ ಅರಿಲ ತಿಂದ ಆಗ್ತಾರ ಮಣ್ಣ ನಿನ್ನ ಹಣ್ಣ ತಿಂದಾರ ಹೋಗಬೇಕ ನಿನ್ನ ಅರಿಲದಾಗ ಹೌದು ಹಣ್ಣ ತಿಂದಾರ ಹೋಗಬೇಕಾಗ್ತದ ನಿನ್ನ ಅರಿಲದಾಗ ಹೇ ಇವನ ಮಾತಿನ ಲಕ್ಷಣ ಕಂಡು ರಾಜ ವಿಚಾರ ಮಾಡತಾನೋ ಇವನಿಗೆ ಏನಾಗೆಂಬುದು ಅರಿಬೇಕಂತನ ಮನದಾಗ ಇರ್ಲಿ ತಮ್ಮ ನಿನಗ ಅಂತದೇನ ಆಗೇದಂದಾಗ ಮೊನ್ನೆ ನಿನ್ನ ಹಣ್ಣ ಹರ್ಕೊಂಡು ಬಂದು ಸಿಕ್ಕಿತು ನೀರಾಗ ಅರ್ಧ ಹಣ್ಣ ತಿಂದಿನಿ ರಿಣ ಕೇಳಲಕ್ಕ ಬಂದೀನಿ ಏಸು ವರ್ಷ ದುಡಿಲು ಅರ್ಧ ಹಣ್ಣಿನ ಸಲುವಾಗ ಹೌದು ಏಸು ವರ್ಷ ದುಡಿಲು ಅರ್ಧ ಹಣ್ಣಿನ ಸಲುವಾಗ ಹೇ ರಾಜ ಅಂದ ಮನಸ್ಸಿನ ಒಳಗ ಪುಕ್ಕಟ್ಟಾಳ ತಾನಾಗೆ ಬಂತು ಇವನಿಗೆ ಒತ್ತೆ ದಿನ ಬಕ್ಕಳ ಹೇಳಬೇಕ ಬಿಡಬಾರ್ದು ಇವನಿಗೆ ನನ್ನ ಹಣ್ಣಿನ ರೀನಾಯಿ ಅಂದ ಕೊಡೋದು ಆಗುದಿಲ್ಲೋ ನಿನಗ ಸುಮ್ಮನ ಇನ್ನೊಂದಿಷ್ಟ ಬೇಕಾರ ಕಟ್ಕೊಂಡು ಹೋಗೋ ಪದರಾಗ ನನ್ನ ಹಣ್ಣಿನ ನಿರಾಶರನಲ್ಲಿ ಕೊಟ್ಟ ಹೋಗಬೇಕಾದ್ರ 12 ವರ್ಷ ದುಡಿಯೋ ನನ್ನ ತೋಟದ ಒಳಗ ಹೌದು 12 ವರ್ಷ ದುಡಿಯೋ ನನ್ನ ತೋಟದ ಒಳಗ ಹೇ ಅರ್ಧ ಹಣ್ಣಿಗಾಗಿ ನೋಡ್ರಿ 12 ವರ್ಷ ಶಿಕ್ಷೆ ಅಂದ್ರ 12 ವರ್ಷ ಅಂದಾಗ ಹರುಷಿ ಆತೋ ಅಬಸಲಿ ಶರಣರಿಗೆ ರಾಜ ನಿನಗ ಆಗಿರ್ಬೇಕ 12 ವರ್ಷ ಇದ್ದಂಗ ನನಗ ಕೇವಲ 12 ತಾಸ ಬೆನ್ನಿಗಿದ್ದಂಗ ಕಬಲಾಗಿ ಶರಣಾರು ತೋಟದ ಒಳಗ ಕಾಲ ಇಟ್ರ ತ್ವಾಟ ಹೋಲುತ್ತಿತ್ತು ಒಂದ ಬಂಗಾರದಂಗ ಹೌದು ತ್ವಾಟ ಹೋಲುತ್ತಿತ್ತು ಒಂದ ಬಂಗಾರದಂಗ ಹೇ ಕಟ್ಟಿದ ಕುದುರೆ ರಾಜಾರು ದಿಟ್ಟಿಸಿ ನೋಡುದ್ರೊಳಗ ನೋಡ್ರಿ ಆ ಕುದುರೆ ಬಣ್ಣ ಸಹಿತ ಕಾಂತಿದ್ದು ಬಂಗಾರದಂಗ ಮಹಿಮ ಪುರುಷ ರಾಜ ಶರಣ ಹಿಂಗ ತಿಳಿದಾನ ಮನದಾಗ ಇವ ಮಾನವಲ್ಲೋ ಅಲ್ಲ ಇಳಿದ ಬಂದಾನಿಲ್ಲಿಗ ಅರ್ಧ ಹಣ್ಣಿನ
ಮಗನಿಗಾಗಿ ನೋಡ್ರಿ 12 ವರ್ಷ ದುಡಿಬೇಕಾದ್ರ ಎಂತ ಶರಣರ ವಿಚಾರ ಮಾಡ್ರಿ ಮನಸ್ಸಿನ ಒಳಗ ಹೌದು ಎಂತ ಶರಣರ ವಿಚಾರ ಮಾಡ್ರಿ ಮನಸ್ಸಿನ ಒಳಗ ತೋಟದಾಗ ನಿಂತಾಗ ಅಬುಸಾಲ ಬೈಲಿ ಕತ್ತ ತನ್ನ ಮನಸ್ಸಿಗೆ ಬೇಲಿ ಕತ್ತಿದಾನೋ ನಿಂತಾವಾಗ ಮಗನ ಶಿವಿ ಹತ್ತಿ ಹಣ್ಣ ತಿಂದೋ ನಿಂತ ನೀರಾಗ ಇನ್ನ ಬೇಕಾದಂಗ ದುಡಿಯೋ 12 ವರ್ಷದ ಒಳಗ ಅರ್ಧ ಹಣ್ಣ ತಿಂದ ಹಣ್ಣಿನ ಗಿಡ ಬೆಳೆಸ್ಬೇಕಂದ ಅವ್ರ ತಿಂದ ಬೀಜ ಇದ್ವು ಅವ್ರ ಕಿಸಿದಾಗ ಹೌದು ಅವ್ರ ತಿಂದ ಬೀಜ ಇದ್ವು ಅವ್ರ ಕಿಸಿದಾಗ ಹೇ ಅಲ್ಲ ನೀನೆ ಅಂದಾನ ಗುದ್ಲಿ ಕೈಯ ಹಿಡದಾನ ಅಪ್ಪ ಮಡಿಗಳ ಮಾಡಿದ ಒಂದು ದೃಷ್ಟಿಯಿಂದ ತಿಂದ ಬೀಜ ತಾನ ಹಿಡದನ ಕೈಯಾಗ ಆ ಬೀಜ ಹೋದ ಊರಿ ಬಿಟ್ಟ ಎಲ್ಲ ಮಡಿ ಒಳಗ ಬೀಜ ಊರಿ ಶರಣರು ಅನುಮಾನ ಮಾಡ್ಲಿಲ್ಲ ನೀರ ಬಿಟ್ರ ನಾಟಿ ಬಂದಾವ ಹರು ನೀರಾಗ ಹೌದು ನಾಟಿ ಬಂದಾವ ಹರು ನೀರಾಗ ಅಬು ಸಾಲ್ಯಾರ ತಿಂದಣ್ಣ 6 ವರ್ಷ ಆಯ್ತರಣ್ಣ ಬೆರ್ಕಿ ರಾಜ ಕುಂತ ಒಂದೇ ಯನ ಸ್ಥಾನ ಮನದಾಗ ಇನ್ನ 6 ವರ್ಷ ಕಮ್ಮ ಇತ್ತು ಇವನ ಲೆಕ್ಕಿಗೆ ಇನ್ನ ಹಣ್ಣಿನ ಋಣ ಕೊಟ್ಟ ಹೋಗುವಂಗ ಕಾಂತಾನ ಮನೆಗೆ ಹಣ್ಣಿನ ಋಣ ಕೊಟ್ಟ ಇವ ಮನೆಗೆ ಹೋಗ್ತಾನಂತ ಇವಂಗ ಮಗಳ ಕೊಟ್ಟ ಲಗ್ನ ಮಾಡ್ಬೇಕ ಬಿಡಬಾರ್ದು ಇವನಿಗ ಹೌದು ಮಗಳ ಕೊಟ್ಟ ಲಗ್ನ ಮಾಡ್ಬೇಕ ಬಿಡಬಾರ್ದು ಇವನಿಗ ಒಂದೇ ಅನಸ್ಕೊಂಡ ರಾಜ ಕುಂತ ಕುದುರೆ ಮ್ಯಾಲ ಬಂದ ಕೂಡಲೇ ಸಲಾಮ ಮಾಡಿದ ಅಬುಸಾಲಿ ಶರಣರಿಗೆ ಸಲಾಮ ಅಂದಾಗ ಜಲ್ಲ ಅಂತೋ ಶರಣರ ಎದಿ ಒಳಗ ಇವ ಏನ ಲ್ಯಾವಿ ಹೊಲ್ಕೊಂಡ ಬಂದನ ಮನೆ ಬಿಟ್ಟ ಬರುವಾಗ ನನಕಿ ಆಗವ ರಾಜ ಯಾವಾಗ ನಮಸ್ಕಾರ ಕೊಟ್ಟಾನಂದ್ರ ಏನೋ ತಿಪ್ಪಲಿಲ್ಲ ನಮಸ್ಕಾರ ಕೊಟ್ಟಿಲ್ಲ ಶರಣರಿಗ ಹೌದು ಏನೋ ತಿಪ್ಪಲಿಲ್ಲ ನಮಸ್ಕಾರ ಕೊಟ್ಟಿಲ್ಲ ಶರಣರಿಗ ಯಾಕ್ರಿ ರಾಜರ ನನಗ್ಯಾಕ ನಮಸ್ಕಾರ ಅಂದ್ರಿ ಅಪ್ಪ ದುಡಿಲಿ ಕತ್ತಿದಿ ಅರ್ಧ ಹಣ್ಣಿನ ಸಲುವಾಗ ನೀನು ಏಸು ವರ್ಷ ದುಡಿದ್ರ ಹಣ್ಣಿನ ಋಣ ಮುಟ್ಟಲ್ಲೋ ನಿನಗ ಒಂದ ಸಣ್ಣ ಮಾತದಿ ಮಾಡೋ ನಾನು ಹೇಳಿದ ಹಂಗ ಹಣ್ಣಿನ ಋಣ ಮುಟ್ಟಬೇಕಾದ್ರ ಮಗಳ ಕೊಟ್ಟ ಲಗ್ನ ಮಾಡ್ತಾನ ಋಣ ಮುಟ್ಟತ್ತದ ಬೇಗ ಬೇಗ ಹೋಗಪ್ಪ ಮನಿಗ ಹೌದು ಋಣ ಮುಟ್ಟತ್ತದ ಬೇಗ ಬೇಗ ಹೋಗಪ್ಪ ಮನಿಗ
ಹೆಣ್ಣ ಅಂದಾಗ ಉಸಲಿಸನ ಕಣ್ಣ ಕೆಂಪಗ ಮಾಡಿದ್ದಾರು ರಾಜ ಅಷ್ಟಮಲ್ಲಾಗಿ ಬಂದ ಸಿಕ್ಕಿಲೋ ನಿನ್ನ ಕೈಯಾಗ ಅರ್ಧ ಹಣ್ಣ ತಿಂದರಿ ನಾ ನಿನಗ ಕೇಳಕ ಬಂದಾಗ 12 ವರ್ಷ ಶಿಕ್ಷೆ ಕೊಟ್ಟಿದ್ದೆಲ್ಲೋ ದುಡಿಲಿಕ್ಕೆ ನನಗ ನಿನ್ನ ಮಗಳ ಕೊಟ್ಟ ಇನ್ನ ನನಗ ಲಗ್ನ ಮಾಡಿ ಒಟ್ಟ ನನಗ ಉಳಿ ಎಂದಿನ ನಿನ್ನ ತೋಟದ ಒಳಗ ಹೌದು ನನಗ ಉಳಿ ಎಂದಿನ ನಿನ್ನ ತೋಟದ ಒಳಗ ನಿನ್ನ ಮಗಳ ನಾಯೇನು ಅಲ್ಲಿ ಹೋಗ ಅಂದ್ರ ಆಗ ಬೆರ್ಕಿ ರಾಜ ಹೋಗಿ ಕಾಲ ಹಿಡದ ಅಬುಸಾಲಿ ಶರಣರಗ ಕಾಲ ಹಿಡದ ಕೊಡಲಿ ಅಂತ ಕರನ ಬಂದತಿವ್ರಿಗೆ ಇರ್ಲಿ ಮಾಡ್ಕೋತೀನಿ ರಾಜ ಸ್ವಲ್ಪ ಹೇಳಪ್ಪ ಮ್ಯಾಲ ಮಾಡ್ಕೋತೀನಿ ಅಂದಾಗ ಶರಣರ ಕಬಲಾಗಿ ಹೇಳತಾರ ನಿನ್ನ ಮಗಳವನ್ನ ರೂಪ ಹೇಳ ಆದ ಹೆಂಗ ನಿನ್ನ ಮಗಳವನ್ನ ರೂಪ ಹೇಳ ಆದ ಹೆಂಗ ವರ ಕೇಳಿದ ಕೂಲೆ ಹೈರಾಣಿಕೆ ಹಾಕಿ ಬಿಟ್ಟ ಅಲ್ರಿ ಶರಣರಿ ಹಾಕಿದ ಹೈರಾಣ ನನ್ನ ಮಗಳವನ್ನ ರೂಪ ಏನ ಹೇಳಲೆ ನಿಮಗ ಒಟ್ಟ ಕೈ ಕಾಲಿಲ್ಲ ರೀ ನನ್ನ ಮಗಳೇಗ ಕೈ ಕಾಲ ಕಿವಿ ಮಗಳಗಿಲ್ಲ ಕಣ್ಣ ಅಂತೂ ಕಾಣೋದಿಲ್ಲ ನನ್ನ ಮಗಳ ಅಂದ್ರ ಒಂದ ಗುಡಗಲ್ಲಿದ್ದಂಗ ಹೌದು ನನ್ನ ಮಗಳ ಅಂದ್ರ ಒಂದ ಗುಡಗಲ್ಲಿದ್ದಂಗ ಅಂತ ಮಗಳ ಇದ್ದಾರ ಮಾಡ್ಕೋತೀನಿ ಹೋಗ ಅಂದ್ರ ಏನು ಕೈಯ ಕಾಲ ಕಣ್ಣಿಲ್ಲ ಹೌದಲ್ಲ ಸಾಟ್ಯ ಅದಾಳ ಹೌದು ಒಂದ್ ನನ್ನ ಮಗಳ ಅಂದ್ರೆ ಒಂದು ಗುಂಡ್ಕಲ್ ಬಿದ್ದಂಗ ಅಡವಾಗಿದ್ದಂಗ ಗುಂಡ್ಕಲ್ ಇದ್ದಂಗ ಹೌದು ಏನಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಆದ್ರೂ ಸರ್ ಮಾಡ್ಕೋತೀವಿ ಅಂದ್ರ ಹೌದು ನಮ್ದು ಹಂಗಿಲ್ರಿ ನೋಡಾಕ ಹೋದಿಂದ ಒಂದು 15-20 ಮಂದಿ ಕರ್ಕೊಂಡು ಹೋಗ್ತೀವಿ ಹೌದು ಆಕಿ ನೋಡಾಕ ಮಣ್ಣ ಲಗ್ನ ಆಗೋ ಮುಂದೆ ಹೋಗಿದ್ವಿ ಮತ್ತ ಹೌದಲ್ಲ ಕರ್ಕೊಂಡು ಹೋಗಿ ಆಕಿ ಕುಡಿಯ ಬಾಳೆಹಣ್ಣಿಟ್ಟು ಕುಕ್ಮ ಹಚ್ಚಿ ಬಾಯ ಸಕ್ರಿ ಹಾಕಿ 5 ಮಂದಿ ಹೆಣ್ಮಕ್ಳು ಗಂಡ್ ಮಕ್ಳು ಕೂತಾಕಿನ ಕುರ್ಸಿ ಮ್ಯಾಗ ಕುಂಡ್ರಸ್ತೀವಿ ಕುಂಡ್ರಸ್ ನೋಡ್ತೀವಿ ಎಲ್ಲ ಚಲೋ ಐತಿಲ್ಲ ಚಲೋ ಐತಿಲ್ಲ ಕೈಯ ಕಾಲ ಕಣ್ಣ ಕಾಲಾಗ ಸೊಟ್ಟಿದ್ರ ತಗೊಳಂಗಿಲ್ಲ ಕೈಯಾಗ ಮಾಡಿದ್ರ ಆಗೋಂಗಿಲ್ಲ ಹೌದಲ್ಲ ಕಣ್ಣು ಸರಿ ಇದ್ರ ನೋಡುದು ಆಗೋದು ಮತ್ ಕಾಲ್ ನೆಲಕ್ ಪೂರ ಹತ್ತವ್ರು ಚೌಕಾಶಿ ಮಾಡೋದು ಹೌದು ಹೆಣ್ಮಕ್ಳು ಅಂತಾರ ಒಳಗ್ ಹೋಗಿ ಸ್ವಲ್ಪ ಸೀರೆ ತಗದ್ ನೋಡ್ರಿ ಈ ಕಲಿಯುಗದಾಗ ಈಗ ನಡೆದದ್ದ ನಾವು ಮಾಡ್ಕೋತೀವಿ ಮತ್ ಶರಣರ ಕೈ ಇಲ್ಲ ಕಾಲಿಲ್ಲ ಕುಡ್ಯದಾಳ ಒಂದ್ ಗುಂಡ್ಕಲ್ ಇದ್ದಂಗ ಅಂತ ಹೇಳ್ತಾನ ರಾಜ ಆದ್ರೂ ಮಾಡ್ಕೋತೀನಿ ಅಂತಾನ ಅವ್ ಪಕ್ಕ ಹುಚ್ಚಲ್ಲ ರಾಜ ನೋಡು ಅಂತ ಮಗಳ ಇದ್ರ ಮಾಡ್ಕೋತೀನಿ ಹೋಗ ಅಂದ್ರ ಆಗಿನ್ಯಾವ್ರ ಕಾಲದಾಗ ಲಗ್ನ ಆಗ್ತಿದ್ದು ಹೆಂಗ ಆಕಿ ಕಾಳ ಬೀಳುತ್ತನ ತೋರಿಸ್ಲಿಕ್ಕಿಲ್ಲ ಮದ್ವಿ ಹೇಳ್ತೀಗ ದ್ವಾಪರ ಧರ್ಮದ ಪ್ರಕಾರ ನೇಮ ಎತ್ತರಿ ಹಿಂಗ ಆಗಿನವ್ರ ಲಗ್ನ ಹೆಂಗ ಈಗಿನವ್ರ ಲಗ್ನ ಹೆಂಗ ಹಿರಿಯರಂತೂ ಬೇಕಾಗಿಲ್ಲರಿ ಮಾಡ್ಕೊಳ್ಳೋವ್ರೀಗ ಹೌದು ಹಿರಿಯರಂತೂ ಬೇಕಾಗಿಲ್ರಿ ಮಾಡ್ಕೊಳ್ಳೋವ್ರೀಗ ಗಂಡ ಹೆಂಡತಿ ಮಾತಾಡೋ ಸುದ್ದಿ ಕಿವಿಗಷ್ಟ ಬಿದ್ದರ ಸಾಕು
ಒಳ್ಳೆ ಸೂಟು ಬೂಟ ಹಾಕ್ತಾರ ದೇಟ ವಕೀಲರಿದ್ದಂಗ ಒಂದ ಸಿಗರೇಟ ಹಾಕೋತಾರ ಚನ್ನದ ಕಿಸಿದಾಗ ಪಕ್ಕ ಕಡ್ಡಿ ದಬ್ಬಿ ಇರಲ್ಲ ಅದರ ಮಗ್ಗಲದಾಗ ಹಾದ್ಯಾಗ ನಿಮ್ಮ ಅಂತವ್ರು ಯಾರಾದ್ರ ಬೆಟ್ಟಿ ಯಾರ ಮಾಚಿಸ ಸ್ವಲ್ಪ ಕೊಡ ಬೇಕಾಗ್ಯದ ನನಗ ಹೌದು ಮಾಚಿಸ ಸ್ವಲ್ಪ ಕೊಡೋ ಬೇಕಾಗ್ಯದ ನನಗ ಕಡ ಬೆಂಕಿ ಇಸ್ಕೊಂಡು ಕಣ್ಣ ನೋಡು ಮಂದಿ ಬಾಳ ಆ ಮಾಡ್ಕೋ ಬಾಲಿ ಬೀಳತ್ತಾಳು ಗಡಬಡದಾಗ ಅಕಸ್ಮಾತ್ ಸುನೋ ಪೌಡರ್ ಆಗಿ ತಂದರ ಮನಿಯಾಗ ಕಣ್ಕಂಡು ಮಾಡ್ಕೊಂಡು ಕುಂದ್ರ ತಾವ ಇವು ದೆವ್ವ ಕುಂತಂಗ ತಾನು ಸೈದ ದುಡ್ಲಿಲ್ಲ ಶಟದ ಬೀಗರ ಮನಿಯಾಗ ಕುಂತ ದಿಟ್ಟಿಸಿ ನೋಡ್ತಾವ ಬಹುಗ ಬೆಕ್ಕ ನೋಡ್ದಂಗ ಹೌದು ದಿಟ್ಟಿಸಿ ನೋಡ್ತಾರ ಇವರು ಬಹುಗ ಬೆಕ್ಕ ನೋಡಿದಂಗ ನಮ್ಮ ನಿಮ್ಮ ಲಗ್ನ ಹೆಂಗ ಅಬು ಸಾಲ್ಯಾರ ಲಗ್ನ ಹೆಂಗ ಅವರ ಲಗ್ನ ಆಗಿ ಹೋತ ಶುಭ ಮುಹೂರ್ತದ ಒಳಗ ಅಕ್ಕಿ ಕಾಳ ಬೀಳುತ್ತಾನ ತೋರಿಸಿದಕ್ಕಿಲ್ಲ ಮದುವೆ ಹೆಂಡತಿ ಯಾರಂದ್ರ ಪಾತಿಮ ಜಲಸ್ವಾಮಿಗ ಪಾತಿಮ ದರ್ಶಾನಿ ರೂಪ ಹುಲಿವಿ ಚಂದ್ರಂತ ರಾಜ ತಾಕೀತ್ ಮಾಡ್ತಾನ ಕರೆದ ಮಗಳಿಗ ಹೌದು ತಾಕೀತ್ ಮಾಡ್ತಾನ ಕರೆದ ಮಗಳಿಗ ನಿನ್ನ ಪತಿಯ ನಿನ್ನ ಸ್ನೇಹಕ್ಕೆ ಬರ್ತಾರವ್ವ ಒಳ್ಳೆ ನೆಂಬದ ಭಾವದಿಂದ ಭಾವಿಸಕಂಡಾಗ ತಂದೆ ಮಾತ ಕೇಳಿ ಮಗಳ ಕುಂತು ಅಲ್ಲದ ಸುದ್ದಿ ಒಳಗ ಹಬುಸಲ ಎದ್ದ ಕಾಲ ಇಟ್ಟ ಮಧ್ಯರಾತ್ರಿಯ ಒಳಗ ಮಧ್ಯರಾತ್ರಿಯ ಕಾಲ ಇಟ್ಟ ಸರ್ವರ ಕೋಲೆಗ ಹೊಕ್ಕೊಂಡ ಕುಲಿಗೇಡಿ ರಾಜ ಕುದಿಗಿ ಕೊಯ್ದಲ್ಲೋ ನನಗ ಹೌದು ಕುಲಿಗೇಡಿ ರಾಜ ಕುದಿಗಿ ಕೊಯ್ದಲ್ಲೋ ನನಗ ಕೈ ಕಾಲ ಕಿವಿ ಕಣ್ಣ ನನ್ನ ಹೆಂಡತಿಗಿಲ್ಲ ಅಂದಿ ನೀನು ಹೇಳಿದಂಗ ನನ್ನ ಹೆಂಡತಿ ಇಲ್ಲೋ ಕೋಲ್ಯಾಗ ಭೌತಿ ಮನಸ್ಸು ಬಲಕ್ಷೆ ಮಾಡಾಕತ್ತಿದೇನಪ್ಪ ನನಗ ಯಾವ ಪರಸ್ತ್ರೀ ಯಾರಿಗೆ ಕುಂದ್ರಿಸಿ ಏನೋ ಮಂಚದ ಮ್ಯಾಲ ಪರಸ್ತ್ರೀಯರ ಮನ್ಸಕ್ಕ ನನ್ನ ಕೈಯ ಹತ್ತಿದ ಬಳಕ ಅಲ್ಲಾದಿನ ಹೆಂಗ ಕೊಡ್ತ ನಂದ ಸ್ವರ್ಗ ಹೌದು ಅಲ್ಲಾದಿನ ಹೆಂಗ ಕೊಡ್ತ ನಂದ ಸ್ವರ್ಗ ಮುಖ ಸಹಿತ ನೋಡಲಿಲ್ಲ ಹಣ್ಣ ಹರಿದಂಗ ಹೊರಗ ಬಂದ ಅವ ಬರ್ತಾನನ್ನೋದು ಗುರುತ ಇತ್ತು ಮೊದಲ ರಾಜಾಗ ಇವ ಆಗಾವ ಬಂದ ನಿಂತಿದ್ರೆ ನಾ ಬಾಗಿಲದಾಗ ಯಾಕ್ರಿ ರಾಜರ ಹಿಂಗ ಬೆದರಿ ಬಂದ್ರಿ ಚಿಗರಿ ಬಂದಂಗ ಕರಿ ಕರಿ ಹಲ್ಲ ತಿಂದಾನ ರಾಜನ ದಿಟ್ಟ
ಮೋಸ ಮಾಡಿ ಕುತ್ತಿಗೆ ಕೊಯ್ತಿದ್ದಲ್ಲೋ ನನಗ ಹೌದು ಮೋಸ ಮಾಡಿ ಕುತ್ತಿಗೆ ಕೊಯ್ತಿದ್ದಲ್ಲೋ ನನಗ ಕೈ ಕಾಲ ಕಣ್ಣ ಕಿವಿ ನನ್ನ ಹೆಂಡತಿಗಿಲ್ಲ ಅಂದಿ ಮೊದಲ ಹೇಳ್ಯಾರಲ್ಲ ಹೌದು ನನ್ನ ಮಗಳಿಗೆ ಕೈ ಇಲ್ಲ ಕಾಲಿಲ್ಲ ಕುಡ್ಯದಾಳ ಅಡ್ಗಾನ ಗುಂಡ್ ಕಲಿದ್ದಂಗ ಅಂತ ಹೇಳ್ಯಾರ ಹೌದು ಮತ್ ಮನ್ಸಕ್ಕೂ ಅದಕ್ಕೂ ಎಲ್ಲ ಚಲೋ ಇದ್ದು ಹೌದು ಕೈ ಇತ್ತು ಕಾಲು ಇತ್ತು ಕಣ್ಣು ಇತ್ತು ಹೌದು ಅದಕ್ಕೆ ರಾಜ ಮೋಸ ಮಾಡ್ತಿ ಮೋಸ ಮಾಡಿ ನನ್ ಕುತ್ತಿಗೆ ಹೋಗ್ತಿ ಅಂತ ರಾಜ ಮನ್ಸ ಮುಟ್ಲಾರ್ದ ಶರಣರು ಹೊಳ್ಳಿ ಬಂದಾರ ಹೌದು ಅವ ಬಡ್ಗೋರ್ದು ಇವ್ರು ಬಾಕಲ್ಲಾಗ ನಿಂತಾರ ರಾಜರ ರಾಜ ಯಾಕ್ರಿ ಶರಣರ್ ಹಿಂಗ ಯಾಕೆ ಕೊಟ್ಟು ಬಂದ್ರಿ ಬೆದರಿ ಬಂದ್ರ ಚಿಗರಿ ಬಂದಂಗ ಅಂತ ಕೇಳ್ತಾರ ಶರಣರ್ ಹೌದು ಅಲ್ಲೋ ರಾಜ ನೀ ಹೇಳಿದ್ರಿ ನಿಮ್ಮ ಮಗಳಿಗೆ ಕೈ ಇಲ್ಲ ಕಾಲಿಲ್ಲ ಅಡವ್ಯಾನ ಗುಂಡ್ಕಲಿದ್ದಂಗ ನನಗೆ ಮದಿ ಮಾಡಿ ಕೊಟ್ಟಿ ಹೌದು ನಾ ಹೋಗ್ಕೊಳ ನೋಡ್ದಾಗ ನೀ ಹೇಳ್ದಂಗಿಲ್ಲ ನಾನು ಹೇಂತಿ ಮಗ್ಗಲ್ದಾಗ ಹೌದು ಯಾವ ಪರಿಸ್ಥಿತಿ ಅಂತ ಮನಗಿಸಿದೇನು ನನ್ನ ಮಂಚದ ಮ್ಯಾಗ ಮೋಸ ಮಾಡ್ಬೇಕಂತ ಹೇಳಿದ್ವಿ ರಾಜ ಅಂತ ರಾಜನ ಕೇಳ್ತಾನೆ ಶರಣ ಹೌದು ಅವಾಗ ಏನ್ ಹೇಳ್ತಾರೆ ಶರಣರು ಏನ್ ಹೇಳ್ತಾರ ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ ಹೌದು ಕೈಯ ಕಾಲ ಇಲ್ಲ ಅಂತ ಹೇಳಿ ನಿನಗೆ ಅರ್ಥ ಆಗ್ಲಿಲ್ಲಪ್ಪ ಈ ನಿನಗೆ ತಿಳುವಂಗ ಹೇಳ್ತಾನ ಹೌದು ತಿಳ್ಕೊ ಅಂತ ಹೇಳ್ತಾನ ರಾಜ ಹೇ ಕೈ ಕಾಲ ಕಣ್ಣ ಕಿವಿ ನನ್ನ ಹೆಂಡತಿ ಇಲ್ಲ ಅಂದಿ ನೀನು ಹೇಳಿದಂಗ ನನ್ನ ಹೆಂಡತಿ ಎಲ್ಲೋ ಕೋಲ್ಯಾಗ ಯಾವ ಹೆಣ್ಣ ಮಗಳನ್ನ ಕುಂದ್ರಿಸಿ ಏನೋ ಮನ್ಸದ ಮ್ಯಾಗ ಇಂಥ ಸುಳ್ಳು ಹೇಳು ದಗದ ನೀನು ಕಲಿತೋ ಯಾವಾಗ ನಾ ಸುಳ್ಳ ಹೇಳಿಲ್ರಿ ನಿಮಗ ಅರ್ಥ ಆಗಿಲ್ಲ ಅರ್ಥ ಬಿಡಿಸಿ ಎಲ್ಲ ಹೇಳ್ತೀನಿ ಶರಣಾರ ನಿಮಗ ಹೌದು ಅರ್ಥ ಬಿಡಿಸಿ ಶರಣಾರ ಹೇಳ್ತೀನಿ ನಿಮಗ ನಾ ಸುಳ್ಳ ಹೇಳಿಲ್ಲ ಪಕ್ಕ ಅರ್ಥ ಆಗಿಲ್ಲ ನಿಮಗ ಕಾಲ ಯಾಕ ಇಲ್ಲ ಅನ್ಯ ಅಂದ್ರ ನನ್ನ ಮಗಳೀಗ 12 ವರ್ಷ ಆತ ನಿರ್ತ ಕುಂತಳ ತಾವ ಮಣಿಯಾಗ ಒಂದ ಹರದಾರಿ ಎಂದು ನಡೆದ ಹೋಗಿಲ್ಲ ಹೊರಗ ಒಂದ ಹರದಾರಿ ನನ್ನ ಮಗಳು ನಡೆದ ಹೋಗಿಲ್ಲಂದ ಅದಕ್ಕ ಕಾಲ ಇಲ್ಲ ಅಂದಿನ ನನ್ನ ಮಗಳೀಗ ಹೌದು ಕಾಲ ಇಲ್ಲ ಅಂದಿನ ನನ್ನ ಮಗಳೀಗ ಕಾಲ ಇಲ್ಲದು ಕರೇತಿ ಕೈಯಾಕ ಇಲ್ಲ ಅಂದಿ ಮಗಳ ಕೈ ಎತ್ತಿ ಹೊಡೆದಿಲ್ಲ ನೋಡ್ರಿ ಸಣ್ಣ ಹುಡುಗರಿಗೆ ಖರೆ ಕಿವಿ ಯಾಕ ಇಲ್ಲ ಅಂದೆ ನನ್ನ ಹೆಂಡತಿಗೆ ಒಟ್ಟ ಕೆಟ್ಟ ಶಬ್ದ ಬಿದ್ದಿಲ್ರಿ ನನ್ನ ಮಗಳ ಕಿವಿಯಾಗ ಕಿವಿಲದು ಕರೆ ಐತಿ ಕಣ್ಣ ಯಾಕ ಇಲ್ಲ ಅಂದಿ ನೆದರು ಎತ್ತಿ ನೋಡಿಲ್ಲ ಮಗಳ ಪರ ಪುರುಷಾಗ ಹೌದು ನೆದರ ಎತ್ತಿ ನೋಡಿಲ್ಲ ಮಗಳ ಪರ ಪುರುಷಾಗ ನನ್ನ ಪತಿಯ ನನ್ನ ಸತಿಯ ಹೌದಂದು ಮನ್ಯಾಗ ಕಾಲ ಏಟಾನ ಪತ್ನಿ ಹಾಸಿಗೆ ತುದಂಗ ತೊಳದಾನ ಆ ತಾಯಿಗ ಕೇಳರಿ ಆದಿತ್ತ ಪಿಂಡದಾರ ಅಂಕಿ ಕಾಡಿ ನಡ್ಸವ್ರಿ ಹೈರಾಣ
ಇಲ್ಲಿ ತನಕ ಕೇಳಿರಿ ನೀವು ತಂದೆ ಮಾಡಿದವರ ಮುಂದ ಕೇಳರಿ ನೋಡಿ ಹಂಗ ತಗದ ಇಲ್ಲಿ ಮಠ ತಂದಿ ಮಾಡಿದ ಆತ ಇನ್ನು ಮುಂದೆ ಮಗಂದೈತಿ ಮುಂದಿನ ಮಗನ ಭಾಗ ಮುಂದೈತಿ ಮಗದ ಎಲ್ಲಿ ಮಠ ಭಾಗ ಹೋಗತ್ ನೋಡೋಣ ಇಲ್ಲಿಗೊಂದು ಭಾಗ ಮುಗಿತ್ಲ ಇನ್ನು ಮುಂದಿನ ಭಾಗದಾಗ ಹೌದೌದು ಮಗ ಮಾಡಿದ ಕತ್ತ ಕೇಳೋದು ಹೌದು ಏನು ಕೇಳ್ತೀರಿ ಅದರಂತೆ